ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ತಂದೆ ತಾಯಿಯ ಹೊರೆಯನ್ನು ಕ್ರಿಸ್ತನು ಹಗುರಗೊಳಿಸುತ್ತಾನೆ. ಈ ದಿನದ ದೇವರ ವಾಕ್ಯ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಮತ್ತಾಯ 11ನೆಯ ಅಧ್ಯಾಯ 28 ಮತ್ತು 29ನೆಯ ವಚನಗಳು. ಒಬ್ಬ ಕ್ರೈಸ್ತೀಯ ತಾಯಿಯ ಕೆಲಸಕ್ಕೆ ಬೇರೆ ಯಾವ ಕೆಲಸವೂ ಸಮನಾಗಿರುವುದಿಲ್ಲ. ದೇವರ ಪೋಷಣೆ ಮತ್ತು ಮಾರ್ಗದರ್ಶನದಡಿಯಲ್ಲಿ ತನ್ನ ಮಕ್ಕಳನ್ನು ಬೆಳೆಸುವುದು ಎಷ್ಟು ಉನ್ನತವಾದದ್ದು ಎಂಬ ಗ್ರಹಿಕೆಯೊಂದಿಗೆ ತಾಯಿಯು ತನ್ನ ಕೆಲಸವನ್ನು ಕೈಗೆತ್ತಿಕೊಂಡಿರುತ್ತಾಳೆ. ತಾನು ಹೊರಲು ಸಾಧ್ಯವಿರುವ ಭಾರಕ್ಕಿಂತಲೂ ಹೆಚ್ಚಿನ ಭಾರವಾಗಿದೆ ಎಂದು ಅವಳು ಎಷ್ಟೋ ಬಾರಿ ಭಾವಿಸುತ್ತಾಳೆ. ತನ್ನ ಎಲ್ಲಾ ಹೊರೆಗಳು ಕೃಪಾಸಂಪನ್ನನ ಪಾದಗಳ ಮೇಲೆ ಇಡುವುದು ಎಂಬ ಅನುಗ್ರಹವು ಎಷ್ಟು ಅಮೂಲ್ಯವಾದದ್ದು ಅಲ್ಲವೇ? ಆಕೆಯು ತನ್ನ ಚಿಂತಾಭಾರಗಳನ್ನೆಲ್ಲ ಆತನ ಪಾದಗಳಡಿಯಲ್ಲಿ ಇಟ್ಟು ತನ್ನ ಎಲ್ಲಾ ಕಷ್ಟಕರವಾದ ಶೋಧನೆಯ ಸಮಯಗಳಲ್ಲಿ ಕ್ರಿಸ್ತನ ಪ್ರಸನ್ನತೆಯಲ್ಲಿ ತನಗೆ ಅಗತ್ಯವಿರುವ ಹರ್ಷಚಿತ್ತತೆ, ಭರವಸೆ, ಧೈರ್ಯ ಮತ್ತು ಜ್ಞಾನವನ್ನು ಮತ್ತು ತನ್ನನ್ನು ಕಾಯುವ ಬಲವನ್ನು ಆಕೆ ಕಂಡುಕೊಳ್ಳಬಹುದು. ದೀರ್ಘಕಾಲದಿಂದಲೂ ಮನನೊಂದ ತಾಯಿಗೆ ತನ್ನ ಎಲ್ಲಾ ಕಷ್ಟಗಳಲ್ಲಿ ಅಂತಹ ಸ್ನೇಹಿತನ ಪ್ರಸನ್ನತೆಯು ಎಷ್ಟು ಮಧುರವಾಗಿರುತ್ತದೆ ಅಲ್ಲವೇ? ತಾಯಂದಿರು ಹೆಚ್ಚಾಗಿ ಕ್ರಿಸ್ತನ ಬಳಿಗೆ ಹೋದರೆ ಮತ್ತು ಸಂಪೂರ್ಣವಾಗಿ ಆತನನ್ನು ನಂಬಿದರೆ ತಾಯಂದಿರ ಹೊರೆಗಳು ಹಗುರವಾಗುತ್ತವೆ ಮತ್ತು ಅವರು ತಮ್ಮ ಆತ್ಮದ ವಿಶ್ರಾಂತಿಯನ್ನು ಪಡೆಯಬಹುದು. ಯೇಸು ಮಕ್ಕಳನ್ನು ಪ್ರೀತಿಸುವವನಾಗಿದ್ದಾನೆ. ಮಕ್ಕಳನ್ನು ತರಬೇತಿ ಮಾಡುವ ಜವಾಬ್ದಾರಿಯು ತಾಯಿಯ ಮೇಲೆ ಮಾತ್ರ ಇರಬಾರದು. ತಾಯಿಯ ಕಾಳಜಿಪೂರ್ಣ ಕೆಲಸದಲ್ಲಿ ತಂದೆಯು ತನ್ನ ಹರ್ಷಚಿತ್ತದ ಮತ್ತು ಪ್ರೀತಿ ಕರುಣೆಯ ಮಾತುಗಳಿಂದ ತಾಯಿಯನ್ನು ಉತ್ತೇಜಿಸಬೇಕು ಮತ್ತು ತಾಯಿಗೆ ಆಸರೆಯಾಗಿರಬೇಕು. ಆಕೆಯ ಮಕ್ಕಳಿಗೆ ಆಕೆಯ ಸಮಯ ಮತ್ತು ಆಕೆಯ ಕಾಳಜಿಯ ಅಗತ್ಯವಿರುತ್ತದೆ ಎಂಬುದು ಆಕೆಗೆ ಗಮನದಲ್ಲಿರಬೇಕು. ಸತ್ಯವೇದದ ಮಾನದಂಡವನ್ನು ಪೂರೈಸಬೇಕಾದರೆ ಮಕ್ಕಳ ಈ ತರಬೇತಿಯಲ್ಲಿ ತಾಯಿಯ ಸಮಯ, ಪರಿಶ್ರಮ ಮತ್ತು ಪ್ರಾರ್ಥನೆಯ ಅಗತ್ಯವಿರುತ್ತದೆ. ಮನೆಯ ಕೆಲವು ವಿಷಯಗಳನ್ನು ಕೆಲವೊಮ್ಮೆ ನಿರ್ಲಕ್ಷಿಸಿದರೂ ಈ ವಿಷಯವನ್ನು ನಿರ್ಲಕ್ಷಿಸದೆ ಪರಿಗಣಿಸಬೇಕು. ಒಂದು ತೊಂದರೆಗೊಳಗಾದ ಪುಟಾಣಿಯ ಧ್ವನಿಯಿಂದ ಮತ್ತು ನಂತರ ಇನ್ನೊಂದು ಮಗುವಿನ ಧ್ವನಿಯಿಂದ ತಾಯಿ, ಅಮ್ಮ, ಅಮ್ಮ ಎಂಬ ಕೂಗು ದಿನದಲ್ಲಿ ಹಲವು ಬಾರಿ ಕೇಳುತ್ತದೆ. ಆ ಕೂಗಿಗೆ ಉತ್ತರವಾಗಿ ತಾಯಿಯು ಅವರ ಬೇಡಿಕೆಗಳನ್ನು ಈಡೇರಿಸಲು ಇತ್ತ ಅತ್ತ ತಿರುಗಬೇಕು. ಆ ತಾಯಿಯ ಕಾಳಜಿಯ ಒಂದು ಮಾತು ಆ ಪುಟ್ಟ ಹೃದಯದಲ್ಲಿ ಗಂಟೆಗಳ ಕಾಲ ಸೂರ್ಯನ ಬೆಳಕಿನಂತೆ ಇರುತ್ತದೆ. ಬೆಳಕು ಮತ್ತು ಸಂತೋಷದ ಹೆಚ್ಚು ಅಮೂಲ್ಯವಾದ ಕಿರಣಗಳನ್ನು ತಾಯಿಯು ತನ್ನ ಅಮೂಲ್ಯವಾದ ಪುಟ್ಟ ಮಕ್ಕಳ ನಡುವೆ ಚೆಲ್ಲಬಹುದು. ಆ ಮುದ್ದು ಪ್ರಿಯರಾದವರನ್ನು ಅವಳು ತನ್ನ ಹೃದಯದ ಹತ್ತಿರಕ್ಕೆ ಬಂಧಿಸಬಹುದು. ಅವರಿಗೆ ಅವಳ ಪ್ರಸನ್ನತೆಯು ಲೋಕದಲ್ಲೇ ಅತ್ಯಂತ ಬೆಳಕಿನ ಸ್ಥಳವಾಗಿರುತ್ತದೆ. ಆದರೆ ಇಂತಹ ಅಸಂಖ್ಯಾತ ಸಣ್ಣ ಶೋಧನೆಗಳಿಂದಲೇ ಆಗಾಗ್ಗೆ ತಾಯಿಯ ತಾಳ್ಮೆಯು ಕೆಟ್ಟು ಹೋಗುತ್ತದೆ. ಅದರ ಬಗ್ಗೆ ಗಮನ ಕೊಡುವ ಅಗತ್ಯವಿಲ್ಲ ಎಂದು ತೋರುತ್ತದೆ. ಆಗಾಗ್ಗೆ ಅವಳು ಬಹುತೇಕ ತನ್ನನ್ನು ತಾನೇ ಮರೆತು ಬಿಡುತ್ತಾಳೆ. ಆದರೆ ತನ್ನ ರಕ್ಷಕನಿಗೆ ಮಾಡುವ ಮೌನದ ಪ್ರಾರ್ಥನೆಯು ಆಕೆಯ ನರಮಂಡಲವನ್ನು ಶಾಂತಗೊಳಿಸುತ್ತದೆ ಮತ್ತು ಅವಳು ತನ್ನ ಸ್ವನಿಯಂತ್ರಣವನ್ನು ಮತ್ತೆ ಶಾಂತಿಯಿಂದ ಸ್ಥಿರಚಿತ್ತದಿಂದ ಸಾಧಿಸಲು ಸಾಧ್ಯವಾಗುತ್ತದೆ. ಅವಳು ಅದಕ್ಕೆ ಶಕ್ತಳಾಗುತ್ತಾಳೆ. ಆದರೆ ಎಷ್ಟೋ ಬಾರಿ ಕಠಿಣವಾದ ಮಾತುಗಳನ್ನು, ಕೋಪದ ಭಾವನೆಗಳನ್ನು ನಿಗ್ರಹಿಸಲು ಅವಳು ಪ್ರಯತ್ನಿಸುತ್ತಾಳೆ. ಅದನ್ನು ವ್ಯಕ್ತಪಡಿಸಿದರೆ ತನ್ನ ಪ್ರಭಾವವು ಎಲ್ಲಿ ನಾಶವಾಗುತ್ತದೆ
ಮತ್ತೆ ಆ ಪ್ರಭಾವವನ್ನು ಮರಳಿ ಪಡೆಯಲು ಸಮಯ ಹಿಡಿಯುತ್ತದೆ ಎಂದು ಅವಳು ಶಾಂತ ಧ್ವನಿಯಲ್ಲಿಯೇ ಮಾತನಾಡುತ್ತಾಳೆ. ದೇವರು ತನ್ನೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂದು ಹೆತ್ತವರು ಬಯಸುತ್ತಾರೋ ಹಾಗೆಯೇ ಅವರೂ ಸಹ ತಮ್ಮ ಮಕ್ಕಳೊಂದಿಗೆ ವ್ಯವಹರಿಸಬೇಕು. ನಮ್ಮ ಮಕ್ಕಳು ದೇವರ ಕುಟುಂಬದ ಕಿರಿಯ ಸದಸ್ಯರಾಗಿದ್ದಾರೆ. ನಮ್ಮ ಮಕ್ಕಳು ಒಳ್ಳೆಯ ಗುಣ ಸ್ವಭಾವಗಳನ್ನು ರೂಪಿಸಿಕೊಳ್ಳಲಿ. ಈ ಜೀವನದಲ್ಲಿ ಅವರು ಇತರರಿಗೆ ಆಶೀರ್ವಾದದಾಯಕವಾಗಿರಲಿ ಮತ್ತು ಮುಂದಿನ ನಿತ್ಯ ಜೀವವನ್ನು ಸಂತೋಷದಿಂದ ಅನುಭವಿಸಲಿ ಎಂದು ಅವರನ್ನು ಸರಿಯಾದ ಶಿಕ್ಷಣಕ್ಕೊಳಪಡಿಸಲು, ತಾಳ್ಮೆಯಿಂದ ಅವರನ್ನು ಶಿಸ್ತುಬದ್ಧಗೊಳಿಸಲು ಮಕ್ಕಳನ್ನು ನಮಗೆ ಕೊಡಲಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.